ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವಿಶ್ವ ಗೆದ್ದ ಟೀಮ್ ಇಂಡಿಯಾದ ಯಂಗ್ಸ್ಟರ್ಸ್ ಆಡೋ ರೀತನ ಇದು ಮತ್ತು ದೊಡ್ಡ ದೊಡ್ಡ ಆಟಗಾರರು ಮತ್ತು ಫ್ಯಾನ್ಸ್ ಬುಲ್ ಗರಂ. ಹೌದು ಸ್ನೇಹಿತರೆ, ಈ ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಇನ್ನು ಭಾರತ ಮತ್ತು ಜಿಂಬಾಬ್ವೆ ನಡುವಿನ 5 ಪಂದ್ಯಗಳ T20 ಸರಣಿ ಇಂದಿನಿಂದ ಆರಂಭವಾಗಿದೆ. ಇನ್ನು ಸರಣಿಯ ಮೊದಲ ಪಂದ್ಯ RRA ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಆರಂಭವಾಗಿದೆ. ಇನ್ನು ಹಿರಿಯ ಆಟಗಾರರಿಗೆ ಈ ಸರಣಿಯಿಂದ ವಿಶ್ರಾಂತಿ ನೀಡಲಾಗಿದೆ. ಹೌದು ಸ್ನೇಹಿತರೆ, ಈ ಹೊಸ ತಂಡದ ಜವಾಬ್ದಾರಿಯನ್ನು ಶುಭ್ಮನ್ ಗಿಲ್ ಹೊತ್ತಿದ್ದಾರೆ. ಇಂದಿನ ಪಂದ್ಯದಲ್ಲೂ ಟಾಸ್ ಗೆದ್ದ ಟೀಮ್ ಇಂಡಿಯಾ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಅದರಂತೆ ಜಿಂಬಾಬ್ವೆ ತಂಡವನ್ನು 115 ರನ್ಗಳಿಗೆ ಕಟ್ಟಿ ಹಾಕಲಾಯಿತು. ಹೌದು ಸ್ನೇಹಿತರೆ, ಈ ಗುರಿ ಬೆನ್ನತ್ತಿದ ಟೀಮ್ ಇಂಡಿಯಾಗೆ ಭಾರಿ ಆಘಾತವಾಗಿದೆ. ವಿಶ್ವ ಗೆದ್ದ ಟೀಮ್ ಇಂಡಿಯಾದ ಯಂಗ್ಸ್ಟರ್ಸ್ ಆಡೋ ರೀತಿನ ಇದು ಅಂತ ಫ್ಯಾನ್ಸ್ ಕೇಳುತ್ತಾ ಇದ್ದಾರೆ. ಟೀಮ್ ಇಂಡಿಯಾ ಪರ ಚೊಚ್ಚಲ ಪಂದ್ಯವಾಡ್ತಿರೋ ಅಭಿಷೇಕ್ ಶರ್ಮಾ ಡಕ್ಔಟ್ ಆಗಿದ್ದಾರೆ. ಇನ್ನು ಋತುರಾಜ್ ಗಾಯಕ್ವಾಡ್ ಕೂಡ 7 ರನ್ ಗಳಿಸಿ ಔಟ್ ಆದರು. ಇವರ ಹಿಂದೆ ರಿಯಾನ್ ಪರಾಗ್ 2 ರನ್ ಗಳಿಸಿ ಔಟ್ ಆದರು. ಇನ್ನು ಇವರಿಗೂ ಕೂಡ ಟೀಮ್ ಇಂಡಿಯಾದ ಪರ ಮೊದಲನೇ ಪಂದ್ಯ ಸಿಕ್ಕ ಅವಕಾಶ ಬಳಸಿಕೊಳ್ಳದ ಯಂಗ್ಸ್ಟರ್ಸ್ ವಿರುದ್ಧ ಫ್ಯಾನ್ಸ್ ಫುಲ್ ಗರಂ ಆಗಿದ್ದಾರೆ. ಇನ್ನು ಸಿಕ್ಸರ್ ಕಿಂಗ್ ಅಂತಾನೆ ಹೆಸರು ಕರೆಸಿಕೊಳ್ಳುತ್ತಿರುವ ರಿಂಕು ಸಿಂಗ್ ಕೂಡ ಡಕ್ಔಟ್ ಆಗಿದ್ದಾರೆ. ಟೀಮ್ ಇಂಡಿಯಾದ 22 ರನ್ ಗಳಿಸುವಷ್ಟರಲ್ಲಿ ಪ್ರಮುಖ 4 ವಿಕೆಟ್ ಕಳೆದುಕೊಂಡಿತು. ಇನ್ನು ವಿಶ್ವವನ್ನೇ ಗೆದ್ದ ಚಾಂಪಿಯನ್ಸ್ ತಂಡ ಭಾರತ, ಇವರು ಟೀಮ್ ಇಂಡಿಯಾ ಭವಿಷ್ಯ ಮತ್ತು ಅದು ಕೂಡ ಜಿಂಬಾಬ್ವೆ ತಂಡ ಎದುರು ಈ ರೀತಿ ಆಡ್ತಾರ ಯಂಗ್ಸ್ಟರ್ಸ್ ಅಂತ ಫ್ಯಾನ್ಸ್ ಮತ್ತು ದೊಡ್ಡ ದೊಡ್ಡ ಆಟಗಾರರಾದ್ರೆ ಕೇಳ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಈ ಮ್ಯಾಚ್ ಹೇಗಿತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.